ನಮಸ್ಕಾರ ಸ್ನೇಹಿತರೆ. ನಾವ್ ಇವತ್ತ ಗೋಕಾಕಕ್ ಬಂದವ್ರಿ. ಗೋಕಾಕಕ್ ಯಾಕೆ ಬಂದ ಅಂತ ಕಾಸ ಹೇಳ್ತಂಬರಿ. ನಮ್ಮ ಮಗು ತಿಂತಾರಿ. ನಮ್ಮ ಮಾಮಾರಿಗೆ ಟ್ರ್ಯಾಕ್ಟರ್ ತಗೋಕ್ ಬಂದಿದ್ದೀವ್ರಿ. ಇಲ್ಲಿ ಆಲ್ಮೋಸ್ಟ್ ಒಂಥರ ಶೋರೂಮ್ ಯಾವ ಟೈಪ್ ಅಲ್ರಿ ಆ ಟೈಪ್ ಯಾರ್ಡ್ಗಳು ಅದಾವ. ಸೆಕೆಂಡ್ ಹ್ಯಾಂಡ್ ಗಾಡಿ, ಸೆಕೆಂಡ್ ಹ್ಯಾಂಡ್ ಅಂತ 1 ವರ್ಷದ್ದು 2 ವರ್ಷದ್ದು ಇರ್ತಿರ್ತಾವಲ್ಲ, ತಂದ ಇಲ್ಲಿ ಮಾರಕ್ ಇಚ್ಚಿರ್ತಾರೋ. ಅದ್ರ ಒಳಗ ನಮ್ಗೆ ಯಾವ್ದು ಚಲೋ ಅನ್ಸತ್ತಲ್ಲ ಅದನ್ನ ತಗೊಂಡ್ ಹೋದ್ರತಂತ ಕಾಸ್ ಬಂದವಿ. ಬರ್ರಿ ಯಾವ ತರ ಐತಿ ನಮ್ಮ ರೈತರ ಗಾಡಿ ಅಂತ ಕಾಸ್ ನೋಡ್ಕೊಂತ ಹೋಗೋನ್ರಿ. ನೀವು ಯಾರಿಗಾರ ಗೊತ್ತ ಇಲ್ಲ ಅಂತಂದ್ರ ಬರೀ ಗೋಕಾಕ್ ಒಳಗ ಬಾಳ ಅಂದ್ರ ಬಾಳ ಅದಾವ ಯಾರ್ಡು. ನಿಮ್ಗೆ ಯಾವ್ದು ಇಷ್ಟ ಆಕತಿ, ನಿಮ್ಗೆ ಯಾವ್ದು ರೇಟ್ ಹೊಂತತಿಲ್ಲ ಅದನ್ನ ತಗೊಂಡ್ ಹೋಗ್ಬರ್ರಿ. ನೋಡೋಣ ಬರ್ರಿ ಒಳಗಡೆ ಹೋಗೋಣ. ಒಳಗಡೆ ಆಲ್ಮೋಸ್ಟ್ ಬಂದಾನಿ. ಯಾವ ಟೈಪ್ ಐತೆ ಅಂತ ಕಾಸ ಏನೇನ್ ಮಾಡ್ಯಾರು ಗಾಡಿಗೆ ನೋಡ್ರಿ. ಯಾವ ತರ ಡೆಕೋರೇಷನ್ ಐತಿ, ಏನೇನ್ ಕಾಣಂತ ಕಾಸ್ ನೋಡ್ಕೊಂಡ್ ಹೋಗೋಣ ಬರ್ರಿ. ಫ್ರೆಂಡ್ಸ್ ಆಲ್ಮೋಸ್ಟ್ ಒಳಗ್ ಬಂದ್ಬಿಟ್ಟು ನಾವೇ ನೋಡ್ರಿ. ಈಗ ಇದು ಮಹೇಂದ್ರ ಗಾಡಿ. ನಮ್ಗೆ ಯಾವ ಟೈಪ್ ಬರ್ದಾರಂತೆ ಕಾಸ ಆಲ್ಮೋಸ್ಟ್ ರೈತರು ಬರೀತಾರಲ್ಲ ಅದೇ ಟೈಪ್ ಯಾರು ಬರ್ದಾರ ರೈತರು ಬರ್ದಾರ ಗೊತ್ತಿಲ್ಲ. ನೋಡ್ರಿ ಮೇಲ್ಗಡೆ ಬಸವೇಶ್ವರ ಕೃಪ ಅಂತ ಕಾಸ ಬಸವೇಶ್ವರ ಪ್ರಸನ್ನ ಬರ್ದಾರ. ಕೆಳಗ ನೋಡ್ರಿ ಜೀವದ ಗೆಳತಿ ಅಂತ್ರಿ. ಯಾರ ನೋಡ್ರ ಒಂಥರ ಹುಡುಗಿದ್ ಲವ್ ಸ್ಟೋರಿ ಅಂತಿರ್ತಾವಲ್ಲ ಹುಡುಗರ್ದು ಆ ಟೈಪ್ ರೀ. ಅದನ್ನ ಹಂಗ್ ಬರ್ದಾರು. ಮತ್ ಇಲ್ಲಿ ಮುಂದೆ ಯಾವ ಟೈಪ್ ಬರೋದ್ರಿ ಮೇಲ್ಗಡೆ ಜೈ ಹನುಮಾನ, ಕೆಳಗ ನಾನೇ ಕಿಂಗ್ ಅಂತ ನೋಡಿದ ಯಾವ ಟೈಪ್ ಬರ್ದಾರ. ಇದು ಭೂಮಿ ಪುತ್ರ, ಇದು ಎಲ್ಲಾ ಮೇಲ್ಗಡೆ ಎಲ್ಲ ಬಸವೇಶ್ವರ ಜೈ ಹನುಮಾನ್ ಅಂತ ಏನೋ ಬರ್ದಾರಿ. ಇಲ್ಲೊಂದ್ ಐತ್ ನೋಡ್ರಿ, ಇದು ಮನೆ ಮಗ ಅಂತ್ರಿ. ನೇಮ್ ಎಷ್ಟ್ ಚಂದ ಕೊಟ್ಟಾರ ನೋಡ್ರಿ ನಮ್ಮ ರೈತರ್ಗೆ. ಇದ್ರಿ ಟಗರು ಪಗೋರು ಅಂತ ನೋಡ ಒಂಥರ ಫಿಲ್ಮ್ ಹೆಸರಿದ್ದಂಗ ಐತ್ರಿ ಇದು ಗಾಡಿದು. ಇಲ್ಲಿ ನೋಡ್ರಿ ಇಲ್ಲಿ ಸೋನಾಲಿಕಾ, HMT, ಮ್ಯಾಶಿ, ಹೊಳ್ಳೆ, ನ್ಯೂ ಹಾಲೆಂಡ್, ಜೈಂಡರ್, ಖಬೋಟೋ ಎಲ್ಲಾ ಅದಾವ್ರಿ. ಇಲ್ಲಿ ಏನ್ ಬರ್ದಾರ್ರಿ ಇಲ್ಲಿ ಮನೆ ಮಗ, ಶುಭ ಲಾಭ. ಅಲ್ಲಿ ಒಳಗಡೆ ಅಂತ್ರಿ ನೋಡ್ ಬರ್ರಿ ಇಲ್ಲಿ ಏನ್ ಮಾಡ್ತಾರಂತೆ ಕಾಸ. ಇಲ್ಲೇ ಟ್ರ್ಯಾಕ್ಟರ್ದ ಟೇಲರ್ಗಳು ಅದಾವ್ರಿ. ಇಲ್ಲೇ ಗಾಡಿ ಪೇಂಟ್ ಮಾಡತಾರ. ಆಲ್ಮೋಸ್ಟ್ ಏನ್ ತಗೊಂಡಾರ ಅನ್ಸತ್ತೆ ಅದನ್ನ ಗಾಡಿ ಪೇಂಟ್ ಮಾಡತ್ತಾರಿ. ಅಂತಂದ್ರ ನೇಮ್ದು ಬರತಾರ. ಇಲ್ಲಿ ನೋಡ್ರಿ ರಾಜಾ ಹುಲಿ ರೀ ಹಿಂದ್ಗಡೆ. ಏನ್ರಿ ವೆರೈಟಿ 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 ನೇಮ್ಗಳ. ಇಲ್ಲಿ ಬಂದ್ ಕಾಸ ಕಲ್ಕೋಬೇಕು ನೋಡ್ರಿ ನಾವ್ ಯಾವ್ತರ ನೋಡ್ರಿ. ಬೆಳ್ಳಿ ಚುಕ್ಕಿ ನೇಮ್ ಕಲ್ಕೋಬೇಕು, ಒಂದ್ ಹೆಸರು ಇಡಾಕ್ ಕಲ್ಕೋಬೇಕು. ಯಾವ ತರ ಹೆಸರು ಅದಾವಂತೆ ಕಾಸ ಕಲ್ಕೋಬೇಕಂತಂದ್ರ ಇಲ್ಲಿ ಬಂದ ಕಲ್ಕೋದ್ ನೋಡ್ರಿ ಯಾವ ಟೈಪ್ ಐತಂತೆ ಕಾಸ. ಬರೀ ಅಲ್ಲಿಗ ಒಳಗೆ ಏನೇನ ಮಾಡತಾರಂತೆ ಕಾಸ. ಯಾಕಂತ ನಮ್ಮ ಮಾಮಾರಿಗ ಆಲ್ಮೋಸ್ಟ್ ಗಾಡಿ ಚೆಕ್ ಮಾಡಕತ್ತಾರ ಹೋಗಕ್ಕ. ಒಂದ್ 7 ರಿಂದ 8 ಜನ ಬಂದವ್ ನಾವು ಊರಿಂದ. ನೋಡ್ರಿ ಇದ ಫ್ರೆಂಡ್ಸ್, ಇದು ನೋಡ್ರಿ ಶುಭ ಲಾಭ ಇದು. ಮತ್ ಇಲ್ಲೇನೈತ್ ನೋಡು ಗಜರಾಜ. ಬಾ 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 ಬೆಳ್ಳಿ ಚುಕ್ಕಿ. ಇದು ರಾಜರಥ ಅಂತ ರಾಜಾ ಹುಲಿ. ಬಾ 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 ರಾಮ್ ಅಂತ ನೋಡ್ರಿ ಯಾವ ಟೈಪ್ ಅದಾವ ಗಾಡಿ ಅಂತ ಕಾಸ. ಯಾರ್ಯಾರು ಬಂದಿಲ್ಲಲ್ಲ ಇಲ್ಲೊಂದ್ ಬಂದ್ರಿ ಅಂದ್ರ ನಿಮ್ಗ್ ಗೊತ್ತಾಗ್ತದ. ಗಾಡಿ ತಗೋಬೇಕಂತ ಇರ್ತೀರಲ್ಲ ಅವರು ಇಲ್ಲಿ ಬರ್ರಿ ಬಂದ್ ಕಾಸ ನೋಡ್ಕೊಂಡ್ ಹೋಗ್ರಿ. ಇದು ಮನೆ ಮಗ, ಇಲ್ಲಿ ಭೂಮಿ ಪುತ್ರ. ಫ್ರೆಂಡ್ಸ್ ಅಲ್ಲಿ ಇವಾಗ ಫಸ್ಟ್ ಒಂದ್ 2 ಒಳಗ್ ನೋಡ್ಕೊಂಡ್ ಕಾಸ್ ಬಂದಿವ್ರಿ. ಅಲ್ಲಿ ನಮ್ಗ್ ಮನ್ಸಿ ಬರಿಲ್ಲ, ಒಳ್ಳೆ ರೇಟು ಜಾಸ್ತಿ ಅನ್ನಕತ್ರಿ ಅವ್ರ. ಆ ಕಾರಣಕ್ಕ ಬ್ಯಾಡ ಅಂತ ಕಾಸ್ ಬಿಟ್ಟು ಬಂದೀವಿ. ಇಲ್ಲಿ ಒಂದ್ 2 ಐತಿ ಬರ್ರಿ ನೋಡೋಣ ಇಲ್ಲಿ ಯಾವ ಟೈಪ್ ಐತಿ ಅಂತ ಕಾಸ. ಆದ್ರೂ ಅದ್ಮುತಲ್ರಿ ನಮ್ಮ ಟ್ರ್ಯಾಕ್ಟರ್ ಒಳಗ ನಮ್ ರೈತರು ಬರ್ದು ಅಂತ ನೋಡ್ರಿ. ರೈತನ ಮಗ, ಅನ್ನದಾತ, ರಾಜರ ತಲೆ ಸೇಮ್ ಇದ್ದಂಗ ದೇಶ ಪ್ರೇಮಿ. ಏನ್ ಹೇಳ್ರಿ ನಂಬರ್ 1 ಬರ್ದಾರು. ಮತ್ತ ಹುಲಿ ಹೆಜ್ಜೆ. ಇನ್ನೊಂದ್ ಇಲ್ಲಿ ಹೆಸರುಗಳು ನೋಡಿ ಕಾಸ್ ಕಲಿಬೇಕ್ರಿ ನಾವು ಯಾವ ಟೈಪ್ ಬರಿಬೇಕು ಎಂತಾನಂತ ಕಾಸ. ನೋಡ್ರಿ ಇಲ್ಲಿ ವೀರಪುತ್ರ. ದೇಶ ಪ್ರೇಮಿ ಐತಿ ಇಲ್ಲಿ. ರಾಜರಥ ಅಲ್ಲಿ ಸೇಮ್ ಐತಿ. ಇದು ಅನ್ನದಾತ ಅದ. ಈಗ ಆಲ್ಮೋಸ್ಟ್ ಇವು ಅಲ್ಲಿಂದ ಹೊರಗಿಂದ ಬರ್ಬೇಕಾದ್ರ ನೋಡಿನಿ. ನೋಡಿ ಹೋಗ್ಕೊಂತ ಬಂದಿವಿ. ಅಲ್ಲಿ ಇಲ್ಲಿ ಒಂದ್ ಐತ್ರಿ ಮಣ್ಣಿನ ಮಗ, ಅದು ರಾಮದೂತ. ಅಲ್ಲಿ ಯಾವ ಟೈಪ್ ಇತ್ತಲ್ರಿ ಹಂಗ ಇಲ್ಲಿ ಮಹಾಲಕ್ಷ್ಮಿ ಅಂತ ಬರ್ದಾರು. ಅಲ್ಲಿ ಮುಂದೆ ಏನೋ ಮತ್ ಪವರ್ ಸ್ಟಾರ್ ಅಂತ ಬರ್ದಾರ ನೋಡ್ರಿ ಅಲ್ದು. ಪವರ್ ಸ್ಟಾರ್ ಕಿಂಗ್ ಮೇಕರ್. ವೆರೈಟಿ ವೆರೈಟಿ ಹೆಸರ ಕೊಟ್ಟಾರಿ ಇಲ್ಲಿ. ಯಾಕಂದ್ರ ಮತ್ತ ಮೇಲ್ಗಡೆ ದೇವ್ರ ಹೆಸರ, ಕೆಳಗಡೆ ನಮ್ಮ ರೈತರಿಗೆ ಏನ್ ಬೇಕಲ್ಲ ಅದನ್ನ ಬರ್ಕೊಂಡಾರು. ಗಜಾನನ ಪ್ರಸನ್ನ, ರೇಣುಕಾದೇವಿ ಪ್ರಸನ್ನ, ಅದು ಬೀರೇಶ್ವರ ಪ್ರಸನ್ನ, ರಾಘವೇಂದ್ರ ಪ್ರಸನ್ನ.
ವೆರೈಟಿ ವೆರೈಟಿ ಅದಾವ ನೋಡ್ರಿ ಹೆಸರುಗಳು ನೋಡ್ರಿ ಇಲ್ಲೆಲ್ಲಾ ಹಿಂದ್ಗಡೆ ಅದಾವ ಗಾಡಿ. ಅದು ನೋಡಿ ಕ್ರಾಂತಿ ವೀರ ನೋಡು ಆಚ ಕಡೆನೂ ಇರ್ಬೋದು ಬಾ ನ್ಯೂ ಹಾಲೆಂಡ್ ಗಾಡಿ ಕೇಳಾಕತ್ತಿದ್ರಿ ಈಗ ಅಂದ್ರ ಅದ ಯಾವ ಮಾಡಲ್ ಏನ್ ರೇಟ್ ಅಂತ ಕಸ್ಕ ಹಾಕಿದ್ರ ಆಲ್ಮೋಸ್ಟ್ ವರ್ಷನ್ ಪೀಸ್ ಇದ್ದಂಗ ಐತಿ ಇದ ಗಾಡಿ ಕೇಳಿದ್ರಿ. ಟೈರ್ ಮಾತ್ರ ಕೇಸಿಂಗ್ ಐತೆ ಅನ್ನೋದು ಗೊತ್ತಾಗತಿಲ್ರಿ ನಮಗ ಒಳ್ಳೆ ರಿಮೋಟ್ ಅನ್ನೋದು ಗೊತ್ತಾಗತಿಲ್ಲ. ಟೈರ್ ಮಾತ್ರ ರಿಮೋಟ್ ರೀ ಕೇಸಿಂಗ್ ಎಲ್ಲ ಟೈರ್ ರಿಮೋಟ್ ಐತಿ. ಬರಿ ಅಲ್ಲೇ ಮತ್ ಕೇಳಕ್ ಹೋಗ್ಯಾರು ಅಲ್ಲಿ ನೋ ನೀವು ಆಲ್ಮೋಸ್ಟ್ ನೀವು ಅಲ್ಲೇ ನೋಡತಾರ ಅವ್ರು ಬರಿ ನೋಡೋಣ. ಗಾಡಿಗಳು ಐತ್ರಿ ಐಷರ್ ಐತಿ ಐಷರ್ 2 ಅದಾವು ಹೋಗ್ಬಿಟ್ಟು ಇಲ್ಲ 4,84,80,000 2012 ಮಾಡಲ್ ನೋಡ್ರಿ ಯಾವ ಟೈಪ್ ಐತಿ 2012 ಮಾಡಲ್ ನೋಡಾಕಂಗ ಅನ್ಸೋದಿಲ್ರಿ. ಅಂದ್ರೆ ಇವಾಗ ಆಲ್ಮೋಸ್ಟ್ 12 ವರ್ಷದ ಗಾಡಿ ಇದು 12-13 ವರ್ಷದ ಗಾಡಿ ಐತ್ರಿ ಅದು. ಇದನ್ನ ನೋಡಿದ್ರ ಇನ್ನೂ ಫುಲ್ ಹೊಸ ಗಾಡಿನೂ ಐತೆ ಅನ್ನಂಗ್ ಕಾಣ್ತದ ನೋಡ್ರಿ ಇದ. ಒಂದ್ ಬಿಟ್ ಹಂಗ ಚೆಕ್ ಮಾಡತಾರ ಯಾಕಂತಂದ್ರ ಒಂದ್ರಕ್ಕಿಂತ ಒಂದ್ ಗಾಡಿಗಳು ಹೆಂಗ ಇರ್ತಾವ ಅಂತ ಇಂಜಿನ್ ಒಳಗ್ ಬರ್ಲಿ ಒಂದ್ ಗಾಲಿ ಟಯರ್ ಬರ್ಲಿ ಆಲ್ಮೋಸ್ಟ್ ಎಲ್ಲಾ ನೋಡುದಿಲ್ಲ ಇಂಜಿನ್ ಒಳಗ ನೋಡ್ತಾರಲ್ರಿ ಅವ್ರು ಪವರ್ ಏನೈತೆ ಅಂತ ನೋಡಿ ಚೆಕ್ ಮಾಡಕತ್ತಾರು. ಈಗ ಆಲ್ರೆಡಿ ಒಂದ್ ಮನ್ಷಿಗೆ ಬಂದೈತಿ ಇರ್ಲಿ ಅಂತ ಇನ್ನೊಂದ್ 2 ನೋಡಾಕತ್ತಾರು. ನೋಡ್ರಿ ಯಾವ ಟೈಪ್ ಅದಾವ ಅಂತ ನಮ್ಮ ರೈತರ್ ನಾವೇನ್ ಸಜೆಷನ್ ಕೊಡ್ಬೇಕು ಅಂತಂದ್ರ ದುಡ್ಡು ಕಡಿಮೆ ರೇಟ್ ಒಳಗೆ ಸಿಗತಾವ ಆದ್ರ ಇಲ್ಲಿ ಬಂದ್ರಿ ಅಂತಂದ್ರ ಕರೆಕ್ಟ್ ಆಗಿ ನೋಡಿ ಮಾತಾಡೇ ತಗೊಂಡ್ ಹೋಗ್ಬೇಕು. ಯಾಕಂತಂದ್ರ ಒಂದೊಂದು ಪ್ರಾಬ್ಲಮ್ ಇರ್ತಾವ ಗಾಡಿ ನಾವ್ ತಗೊಂಡ್ ಬಂದಿವಿ ನಮ್ ಹಂಗ ಆತು ಹಿಂಗ ಆತು ಅಂತ ಅನ್ನಕ್ ಹೋಗ್ಬೇಡ್ರಿ. ಅದಕ್ಕ ಒಮ್ಮೆ ಬಂದ್ರ ಕರೆಕ್ಟ್ ಆಗಿ ವಿಚಾರ ಮಾಡ್ಕ್ಯಾಸ್ ಒಯ್ಯಿರಿ. ಗೋಕಾಕಕ್ ಬಂದ್ರಂತ್ರಿ ಹೆಜ್ಜಿಗೆ ಒಂದು ಮೇನ್ ರೋಡ್ಗೆ ರೀ ನಮ್ಮ ಧಾರವಾಡದಿಂದ ಹುಬ್ಬಳಿ ಧಾರವಾಡದಿಂದ ಬಂದೇವ ಅಂತಂದ್ರ ಯರಗಟ್ಟಿಂದ ನಾವ್ ಕರೆಕ್ಟ್ ಗೋಕಾಕ್ ಎಂಟ್ರಿ ಆಗೋದಕ ಅಂತಂದ್ರ ಮೇನ್ ರೋಡ್ಗೆ ಅದಾವ ಯಾರ್ಡ್ಗಳು ಬೇಕಾದಂಗ ಬಂದಸ್ ತಗೊಂಡ್ ಹೋಗ್ಬೋದು. ನಿಮ್ಗ ಹೊಂದುವಂತ ರೇಟಿಗೆ ಕೊಡ್ತಾರ ಅವರು. ಹೊಂದುವಂತ ರೇಟಿಗೆ ಅಂದ್ರೆ ಅವ್ರಿಗೆ ಗಿಟ್ಬೇಕು ನಮಗ್ ಗಿಟ್ಬೇಕು ಅಂದ್ರ ಕೊಡ್ತಿರ್ತಾರಿ. ಇಲ್ಲಿ ಆಲ್ಮೋಸ್ಟ್ JCB ಸಿಗ್ತಾವು ಒಳ್ಳೆ ಕಾರ್ಗಳು ಸಿಗ್ತಿರ್ತಾವು ಮನೆಗೆ ಹೋಗುವಂತ ವಾಹನ ಒಳ್ಳೆ ಇಲ್ಲೇ ರೈತರಿಗಾಗೆ ಜಾಸ್ತಿ ಇದ್ದಂತ ಯಾಕಂದ್ರ ನಮ್ ಕರ್ನಾಟಕದೊಳಗ ಎಲ್ಲಿ ಹೋದ್ರು ಜಾಸ್ತಿ ಏನ್ರೀ ನಮ್ ಟ್ರ್ಯಾಕ್ಟರ್ ಯಾರ್ಡ್ಗಳು ಕಡಿಮೆ ನಮ್ ಗೋಕಾಕ್ ಒಳಗ ಯಾರ್ಡ್ ಜಾಸ್ತಿ ಅದಾವ. ಯಾಕಂದ್ರ ನಮ್ ಹುಬ್ಬಳಿ ಒಳಗ ಕಾರ್ ಯಾರ್ಡು ಕಾರ್ ಯಾರ್ಡು ಬೈಕ್ ಯಾರ್ಡ್ಗಳು ಅದಾವ ಯಾಕಂದ್ರ ಸೆಕೆಂಡ್ ಹ್ಯಾಂಡ್ ಗಾಡಿ. ಇಲ್ಲಿ ಬಂದಿವಪ್ಪಾ ಅಂತಂದ್ರ ಬರೀ ಟ್ರ್ಯಾಕ್ಟರ್ ಯಾರ್ಡ ಜಾಸ್ತಿ ರೀ ಗೋಕಾಕ್ ಒಳಗ ಆ ಟೈಪ್ ಯಾಕಂತಂದ್ರ 1 ವರ್ಷ 2 ವರ್ಷ 3 ವರ್ಷ ಇಲ್ಲಿ ರೈತ ಏನ್ ಮಾಡ್ಯಾರಪ್ಪ ಅಂತಂದ್ರ ಹೆಚ್ಚಿಗಿ ಕಬ್ಬ ಬೆಳಿತಾರಲ್ರಿ. ಅದಕ್ಕ ಅವಾಗ 2 ರಿಂದ 3 ವರ್ಷಕ್ಕ ಅಂತಂದ್ರ ಅದು ಬ್ಯಾಸ ಆಗಿಬಿಡ್ತೈತಿ ಬೇರೆ ಗಾಡಿ ತಗೋತಾರಲ್ಲ. ಆ ಕಾರಣಕ್ಕ ನೀವು ಬರ್ರಿ ಬಂದ್ ಕಾಸ ಗಾಡಿ ತಗೋಬೇಕಂದಂತ ವ್ಯಕ್ತಿಗಳು ಅಲ್ಲಿ ನೋಡದಕ್ಕಿಂತ ಒಂದ್ ಏಜೆಂಟ್ಗಳ ಮುಖಾಂತರ ಹೋಗೋದಕ್ಕಿಂತಾನು ಇಂತಲ್ಲಿ ಬಂದ್ರ ನಿಮ್ಗೆ ಡೈರೆಕ್ಟ್ ಏನೋ ನೇರ ಆಗ್ತೈತಿ ಗಾಡಿ ನೋಡ್ತೀರಿ ಯಾಕಂದ್ರ ಮುಂದ ಗಾಡಿ ಇರ್ತೈತಿ. ಅದ್ರದ್ದು ಏನಿದ್ರು ಅವರ ವಯಸ್ ಕ್ಯಾಸ RC ಕಾರ್ಡ್ ಕೊಡೋದಾಗ್ಲಿ ಇನ್ಸೂರೆನ್ಸ್ ಅದ್ರದ್ದು ಏನಿದ್ರುನು ಈ ಯಾರ್ಡ್ ಮಾಡ್ಕೊಂಡ್ ಕಾಸ ನಿಮ್ಗ ಕೊಟ್ಟ ಕಳ್ಸ್ತಾರ. ಬರಿ ಇಲ್ಲೇ ಗಾಡಿ ಚಾಲೋ ಮಾಡಿದ್ರು ಅಂದ್ರ ಅವ್ರ ಮನ್ಸಿಗೆ ಯಾವ್ದ್ ಇವಾಗ ನಮ್ಗ್ ನ್ಯೂ ಹಾಲೆಂಡ್ ಗಾಡಿ ಮನ್ಸಿಗೆ ಬಂತ್ರಿ ಅದನ್ನ ಕೇಳಾಕ್ ನಿಂತರು. ಅದು ಬಂದ್ಬಿಟ್ಟು ಆಂಧ್ರ ಗಾಡಿ ಆಂಧ್ರ ಅದು ಇಲ್ಲಿ ತಂದ ಇಟ್ಕೊಂಡಾರ ಅವರು ರೈತರ ಗಾಡಿ ಇದು ಬಸವೇಶ್ವರ ಬಸವೇಶ್ವರ ಆಟೋ ಕನ್ಸ್ಟ್ರಕ್ಟ್ ಅಂತ ಕಾಸ ನಾವು ಗಾಡಿ ಚಲೋ ಮಾಡೋನ್ ಜಾಸ್ತಿ ಬ್ಯಾಟ್ರಿ ಇಲ್ಲ ಬ್ಯಾಟ್ರಿ ಡೌನ್ ಆಗಿದ್ದಕ್ಕ ಚಾರ್ಜಿಂಗ್ ಕೊಟ್ಟವ್ರಿ ಬ್ಯಾಟ್ರಿ ಬರೋ ಮಟ ವೇಟ್ ಮಾಡಿ ಅಂತಂದ್ರು. ಅದಕ್ಕ ನಾವು ಚೆಕ್ ಮಾಡ್ಕೊಂತ ವೇಟ್ ಮಾಡಕುಂತೀವಿ. ಗಾಡಿ ಮಾತ್ರ ಒಂಥರ ಲುಕ್ ಬೇರೆನೆ ಐತಿ ನೋಡೋದ್ರಲ್ಲಿ ಯಾವ ತರ ಐತಿ ಇದ್ರ ಮುಂದಿನ ಟೈರ್ ಬಂದ್ಬಿಟ್ರಿ ಸ್ವಲ್ಪ ಸಣ್ಣ ಬರ್ತಾವು. ಇವ್ ಬೇರೆ ಗಾಡಿ ಟೈರ್ ನೋಡಿದ್ರ ಸ್ವಲ್ಪ ದೊಡ್ಡ ಬರ್ತಾವ್ರಿ. ಬೇರೆದವ್ರು ಬಂದಾರಲ್ರಿ ಅವ್ರಿಗೆಲ್ಲ ಗಾಡಿ ಬಂದ್ಬಿಟ್ಟೈತಿ ಅವ್ರು ಇಲ್ಲಿ ಒಳ ನೋಡಾಕ ನಮ್ದೇನ ಊರೆಲ್ಲ ಚೆಕ್ ಮಾಡ್ತಾರ ಅದನ್ನ ಯಾಕಂತಂದ್ರ ಬರೀ ಒಳಗಡೆ ಏನೈತಿ ನೋಡ್ತಾರ ಚೆಕ್ ಮಾಡೋದು. ಇಂಜನ್ ಚೆಕ್ ಮಾಡಕ್ಕೆಲ್ಲ ಎಪ್ಸಂತಾರೆ ಚೆಕ್ ಮಾಡ್ತಾರ ಆ ಕಾರಣಕ್ಕ ಅವ್ರು ಚೆಕ್ ಮಾಡ್ತಾರ ನೋಡೋಣ. ಫ್ರೆಂಡ್ಸ್ ಇವಾಗ ಮತ್ತೊಂದು ಗಾಡಿ ಚೆಕ್ ಮಾಡತಾರೀ ಯಾಕಂತಂದ್ರ ಇದು ಗಾಡಿ ಮನ್ಸಿಗೆ ಬಂದಿತ್ತಲ್ಲ ಇದ್ರದ ಬ್ಯಾಟ್ರಿ ಐತಲ್ಲ ಆ ಕಾರಣಕ್ಕ ಚಾಲೋ ಮಾಡಿ ಚೆಕ್ ಮಾಡಕತ್ತಾರಿ. ನೋಡೋಣ ಮತ್ತೆ ಸೌಂಡ್ ಯಾವ ಟೈಪ್ ನೋಡಿ ಕೇಳಿ ಒಂದ್ ಸ್ವಲ್ಪ.
ಫ್ರೆಂಡ್ಸ್, ನಾವ್ ಇವಾಗ ಗೋಕಾಕ್ದಿಂದ ಮತ್ ಮುಂದ್ ಬಂದವ್ರಿ ನಾಗನೂರ್ ಅಂತ ಕಾಸ ಅತ್ನಿ ರೋಡ್. ಇದು ಲಾಸ್ಟ್ ಎಂಡ್ ಅಂತ ಕಾಸ ಅಂದ್ರು. ಇದು ನೋಡಿದ್ರ ಪೂರ್ತಿ ಹಳ್ಳಿ ಹಳ್ಳಿ ಒಳಗೊಂದ್ ಇಲ್ಲಿ ಹೊಲದೊಳಗೆಲ್ಲ ಶೆಡ್ ಹಾಕಿ ಭಾರಿ ಚಂದ ಮಾಡ್ಯಾರಿ. ಇಲ್ಲಿ ನೇಗಿಲ್ ಅದಾವು, ಟ್ರ್ಯಾಕ್ಟರ್ ಅದಾವ್ರು, ಒಳ್ಳೆ ಬೈಕ್ಗಳು ಅದಾವು. ಲಾಸ್ಟ್ ರೀ ಅದ. ನಾವು ಅಲ್ಲಿಂದ ಕೇಳ್ಕೊಂತ ಬಂದಿವಿ, ಇಲ್ಲಿ ಸಮೀಪ ಐತಿ ಅಂತ ಅನ್ಕೊಂತ ಬಂದಿವಿ. ಬಹಳ ಅಂದ್ರ ಬಹಳ ದೂರ ಬಂದಿವ್ರಿ. ನೋಡ್ರಿ ಇಲ್ಲಿ ಈ ಟೈಪ್ ಐತಿ. ಬರೀ ಇಲ್ಲಿ ಯಾವ್ಯಾವ ಗಾಡಿ ಅದಾವಂತ ಕಾಸ್ ನೋಡುನು. ನಮ್ಮ ಗೋಕಾಕಿಂದ ಒಂದ್ 25 ಕಿಲೋಮೀಟರ್ ಆಗ್ತತ್ರಿ. ಬರೀ ಇಲ್ಲಿ ಯಾವ ಗಾಡಿ ಅದಾವಂತ ಕಾಸ್ ನೋಡ್ಕೊಂತ ಹೋಗೋಣ. ಯಾಕಂದ್ರೆ ಅಲ್ಲಿ ಆಲ್ಮೋಸ್ಟ್ ನೋಡೇವಿ. ಅವು ಮನ್ಸಿಗೆ ಬಂದಾವ, ಆದ್ರೆ ಇನ್ನೊಂದ್ ಕಡೆ ಇದ್ರ ನೋಡ್ಕೊಂಡ ಯಾವ ಫ್ರೆಂಡ್ಸ್ ಅಲ್ಲಿ ಬರ್ದಂಗ ಇಲ್ಲಿರಿ ಅನ್ನದಾತ ಆಂಜನೇಯ ಪುತ್ರ. ಇಲ್ಲಿ ನೋಡ್ರಿ ಮನೆ ದೇವರು, ಅನ್ನದಾತ, ಹರನೂರ ಗಾಡಿ, ವೆರೈಟಿ ಗಾಡಿ ಅದಾವ ಇಲ್ಲಿ. ಅದ್ಭುತವಾಗಿ ನಮಗ ಕರ್ನಾಟಕದಾಗ ಆಲ್ಮೋಸ್ಟ್ ಸಿಗುವಂತ ಜಾಗ ಅಂತ ಇದು ಗೋಕಾಕ್ ಅಂತ ಹೌದ್ರಿ. ಒಳ್ಳೆ ಭಾರಿ ನೆಳ್ಗಿಳದು ಮಾಡಿ ಭಾರಿ ಇಟ್ಟಾರಿ ಇವ್ರು. ಅಲ್ಲೆಲ್ಲಾ ಫುಲ್ ಓಪನ್ ಇದ್ದು, ಇಲ್ಲೆಲ್ಲಾ ನೆಳ್ಳ ಐತಿ. ಪೂರ ನೆಳ್ಳ ಸಣ್ಣ ಗಾಡಿ ಅದಾವು, ದೊಡ್ಡ ಗಾಡಿ ಅದಾವ್ರಿ. ಈ ತರ ಇದು ದೊಡ್ಡದೈತಿ ಆಟ. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಒಂದ ನಮ್ ಜರ್ನಿ. ನೀವು ನಮ್ಮ ರೈತರು ಯಾರೆಲ್ಲ ಟ್ರ್ಯಾಕ್ಟರ್ ತಗೋತಾನಂತಂದ್ರ ಆಲ್ಮೋಸ್ಟ್ ಒಂದ್ ಸ್ವಲ್ಪ ಕಡಿಮೆ ರೇಟಿಗೆ ಆಗ್ತಾವ. ಸೆಕೆಂಡ್ ಹ್ಯಾಂಡ್ ಗಾಡಿ ನಂಬರ್ 1 ಇರ್ತಾವ್ರಿ. ಒಂದ್ 3 ವರ್ಷದ, 4 ವರ್ಷದ, 5 ವರ್ಷದ ಮಟ ಇರ್ತಾವು. ಕಡಿಮೆ ರೇಟಿಗೆ ಆಗ್ತಾವು. ಇಂತಲ್ಲಿದ್ದು ಬಂದ್ ಕಾಸು ನೋಡ್ಕೊಂಡ ನೀವು ನೇರವಾಗಿ ಬಂದ್ ಕಾಸು ತಗೊಂಡೋಗ್ರಿ ಅಂತಾನೆ. ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಹಂಗೆ ಕಮೆಂಟ್ ಮಾಡ್ರಿ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಲ್ಲ ಸಬ್ಸ್ಕ್ರೈಬ್ ಆಗ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.